ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ ATR ಇಂಡಿಕೇಟರ್ನ ಸ್ಟಾಪ್ ಲಾಸ್ಗೆ ಹೇಗೆ ಯೂಸ್ ಮಾಡೋದು ಅಥವಾ ಟ್ರೇಲಿಂಗ್ ಸ್ಟಾಪ್ ಲಾಸ್ಗೆ ಈ ATR ಇಂಡಿಕೇಟರ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮಲ್ಲಿ ಸಹ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ನಾನು ATR ಇಂಡಿಕೇಟರ್ ಅಂತ ಹೇಳಿದರೆ ಏನು ಅಂತ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಲಿಕ್ಕೆ ಹೋಗೋದಿಲ್ಲ. ಜಸ್ಟ್ ಬೇಸಿಕ್ ಹೇಳ್ತೀನಿ. ಯಾಕಂತ ಹೇಳಿದರೆ ನಮಗೆ ನಮ್ಮ ಟ್ರೇಡಿಂಗ್ ಸಾಫ್ಟ್ವೇರ್ ಅಥವಾ ನಾವು ಚಾರ್ಟಿಂಗ್ ಸಾಫ್ಟ್ವೇರ್ ಏನು ಯೂಸ್ ಮಾಡ್ತೀವಿ ಅಲ್ಲೇ ನಮಗೆ ಈ ATR ಇಂಡಿಕೇಟರ್ ಕ್ಯಾಲ್ಕುಲೇಟ್ ಆಗಿ ಸಿಗೋದ್ರಿಂದ ಅದರ ಫಾರ್ಮುಲಾ ಅಥವಾ ನಾವು ಮ್ಯಾನ್ಯಲ್ ಆಗಿ ಕ್ಯಾಲ್ಕುಲೇಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾದರೆ ಬೇಸಿಕ್ ಈ ATR ಇಂಡಿಕೇಟರ್ನ ಬೇಸಿಕ್ ಏನು ಅನ್ನೋದನ್ನು ನೋಡೋದಾದರೆ ಇದನ್ನು ವೆಲ್ಲೈಸ್ ವೈಲ್ಡರ್ ಅನ್ನುವಂಥವ್ರು ಡಿಸೈನ್ ಮಾಡಿದ್ದು ಅಥವಾ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಯಾವುದೋ ಒಂದು ಸ್ಟಾಕ್ನ ವೊಲಾಟಿಲಿಟಿ ಎಷ್ಟಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಈ ಇಂಡಿಕೇಟರ್ ಹೆಲ್ಪ್ ಆಗುತ್ತೆ. ಸ್ಟಾಕ್ ಪ್ರೈಸ್ನ ಮೂಮೆಂಟನ್ನು ಬೇಸ್ ಆಗಿಟ್ಕೊಂಡಿದ್ದು ವೊಲಾಟಿಲಿಟಿಯನ್ನು ಫೈಂಡ್ ಔಟ್ ಮಾಡುತ್ತೆ. ವೊಲಾಟಿಲಿಟಿ ಅಂತ ಹೇಳಿದ್ರೆ ಯಾವುದೊಂದು ಸ್ಟಾಕ್ ಅಥವಾ ಸ್ಟಾಕ್ನ ಪ್ರೈಸ್ ಎಷ್ಟು ಸ್ಪೀಡ್ ಅಥವಾ ಯಾವ ರೀತಿ ಮೂಮೆಂಟ್ ಆಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಇದು ಈ ATR ಇಂಡಿಕೇಟರನ್ನು ನಾವು ಯೂಸ್ ಮಾಡ್ಬೋದು. ATR ಇಂಡಿಕೇಟರ್ ಏನಿದೆ ಇದು ನಮಗೆ ಪ್ರೈಸ್ನ ಡೈರೆಕ್ಷನ್ ತಿಳಿಸಲ್ಲ, ಪ್ರೈಸ್ನ ವೊಲಾಟಿಲಿಟಿ ಎಷ್ಟಿದೆ ಅಂತ ತಿಳಿಸುತ್ತೆ. ಡೈರೆಕ್ಷನನ್ನು ಫೈಂಡ್ ಔಟ್ ಮಾಡಲಿಕ್ಕಾಗಲ್ಲ ಇದನ್ನು ಯೂಸ್ ಮಾಡಿಕೊಂಡು. ಸೊ ಇದೊಂದು ಅವರೇಜ್ ಪ್ರೈಸ್ ಮೂಮೆಂಟನ್ನು ತಿಳಿಸುತ್ತೆ. ಒಂದು ಸರ್ಟನ್ ಪೀರಿಯಡಲ್ಲಿ ಸ್ಟಾಕ್ನ ಅವರೇಜ್ ಪ್ರೈಸ್ ಮೂಮೆಂಟ್ ಅಥವಾ ಅವರೇಜ್ ಸ್ಟಾಕ್ನ ರೇಂಜ್ ಎಷ್ಟಿದೆ ಅನ್ನೋದನ್ನು ಇದು ತಿಳಿಸುತ್ತೆ. ಸೊ ಒಂದು ಅವರೇಜ್ ರೇಂಜ್ ಗೊತ್ತಾದಾಗ ನಮಗೆ ಯಾವುದೊಂದು ಸ್ಟಾಕ್ನ ಅವರೇಜ್ ರೇಂಜ್ ಗೊತ್ತಾದಾಗ ಅಲ್ಲಿ ನಮಗೆ ಸ್ಟಾಪ್ ಲಾಸನ್ನು ಹಾಕ್ಕೊಂಡು ಟ್ರೇಡ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಇದನ್ನು ನಾನು ಕೇವಲ ಸ್ಟಾಪ್ ಲಾಸ್ಗೆ ಅಥವಾ ಟ್ರೇಲಿಂಗ್ ಸ್ಟಾಪ್ ಲಾಸ್ಗೆ ಈ ATR ಇಂಡಿಕೇಟರನ್ನು ಹೇಗೆ ಯೂಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ATR ಬಗ್ಗೆ ಸ್ಪೆಸಿಫಿಕ್ ಬೇಕಾದರೆ ಇನ್ನೊಂದು ವಿಡಿಯೋದಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈ ವಿಡಿಯೋದಲ್ಲಿ ಕೇವಲ ಇದನ್ನು ಸ್ಟಾಪ್ ಲಾಸ್ ಆಗಿ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಇದನ್ನು ಫೈಂಡ್ ಔಟ್ ಹೇಗೆ ಮಾಡೋದು ಅಂತ ಹೇಳಿದ್ರೆ ಫಸ್ಟ್ಗೆ ಟ್ರೂ ರೇಂಜನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಟ್ರೂ ರೇಂಜ್ ಇಲ್ಲಿ ಯಾವುದನ್ನು ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾವು ಡೈಲಿ ಕ್ಯಾಂಡಲನ್ನು ಯೂಸ್ ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳಿ. ಇವತ್ತಿನ ಹೈ ಮತ್ತು ಇವತ್ತಿನ ಲೋ ಅನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ಅದು ಇವತ್ತಿನ ಹೈ ಮೈನಸ್ ಇವತ್ತಿನ ಲೋ. ಅದೇ ರೀತಿ ಕರೆಂಟ್ ಹೈ ಮೈನಸ್ ಪ್ರೀವಿಯಸ್ ಕ್ಲೋಸ್, ನಿನ್ನೆ ಕ್ಲೋಸಿಂದ ಇವತ್ತಿನ ಹೈಯನ್ನು ಮೈನಸ್ ಮಾಡ್ತೀವಿ, ಆಗ ಒಂದು ವ್ಯಾಲ್ಯೂ ಸಿಗುತ್ತೆ. ಅದೇ ರೀತಿ ಕರೆಂಟ್ ಲೋ ಮೈನಸ್ ಪ್ರೀವಿಯಸ್ ಕ್ಲೋಸ್, ಇವತ್ತಿನ ಲೋ ಮತ್ತು ಹಿಂದಿನ ಕ್ಲೋಸನ್ನು ಮೈನಸ್ ಮಾಡ್ತೀವಿ. ಸೊ ಆಗ ಒಂದು ವ್ಯಾಲ್ಯೂ ಸಿಗುತ್ತೆ. ಈ ಸಿಗುವ ಮೂರು ವ್ಯಾಲ್ಯೂವಲ್ಲಿ ಯಾವುದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ತಗೊಂಡು ಅದನ್ನು ಟ್ರೂ ರೇಂಜ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಒಂದು ಮೆಥಡ್ ಕರೆಂಟ್ ಹೈ ಮೈನಸ್ ಕರೆಂಟ್ ಲೋ, ಇದು ಡೈಲಿ ಇರ್ಬೋದು ಅಥವಾ ಯಾವುದೇ ಕ್ಯಾಂಡಲ್ ಟೈಮ್ ಫ್ರೇಮನ್ನು ತೊಗೊಂಡ್ರೂ ಇರ್ಬೋದು. ಸೊ ನೀವು ಡೈಲಿ ತೊಗೊಂಡ್ರೆ ಡೈಲಿಯ ಇವತ್ತಿನ ಹೈ ಮತ್ತು ಇವತ್ತಿನ ಲೋ ಆಗುತ್ತೆ. ಅದೇ ರೀತಿ ನೀವು 15 ಮಿನಿಟ್ ಕ್ಯಾಂಡಲನ್ನು ತೊಗೊಂಡ್ರೆ ಈಗಿನ 15 ಮಿನಿಟ್ ಕ್ಯಾಂಡಲ್ ಹಾಗೆ ಅದರ ಪ್ರೀವಿಯಸ್ 15 ಮಿನಿಟ್ ಕ್ಯಾಂಡಲನ್ನು ಕಂಪೇರ್ ಮಾಡ್ತೀವಿ. ಕರೆಂಟ್ ಹೈ ಮೈನಸ್ ಕರೆಂಟ್ ಲೋ, ಅದೇ ರೀತಿ ಕರೆಂಟ್ ಹೈ ಮೈನಸ್ ಪ್ರೀವಿಯಸ್ ಕ್ಲೋಸ್, ಅದೇ ರೀತಿ ಕರೆಂಟ್ ಲೋ ಮೈನಸ್ ಪ್ರೀವಿಯಸ್ ಕ್ಲೋಸ್. ಇವು ಮೂರರಲ್ಲಿ ಮ್ಯಾಕ್ಸಿಮಮ್ ಯಾವುದ್ರ ವ್ಯಾಲ್ಯೂ ಬರುತ್ತೆ ಅದನ್ನು ತಗೊಳ್ತೀವಿ ಟ್ರೂ ರೇಂಜ್ ಆಗಿ. ಇದು ಟ್ರೂ ರೇಂಜ್ ಆಯಿತು. ನೆಕ್ಸ್ಟ್ ಅವರೇಜ್ ಟ್ರೂ ರೇಂಜ್, ಇದರ ಅವರೇಜನ್ನು ನಾವು ತಗೊಳ್ತೀವಿ. ಸೊ ಈ ಟ್ರೂ ರೇಂಜ್ ನಾರ್ಮಲಾಗಿ 14 ಡೇಸಲ್ಲಿ ಕ್ಯಾಲ್ಕುಲೇಟ್ ಆಗ್ತಾ ಇರೋದ್ರಿಂದ ಸೊ 14 ಡೇಸ್ನ ಅವರೇಜ್ ಆಗಿ ನಾವಿಲ್ಲಿ ತಗೊಳ್ತೀವಿ. ಸೊ ನೀವಿಲ್ಲಿ ನೋಡ್ಬೋದು, ನೀವು ಯಾವುದೇ ಸಾಫ್ಟ್ವೇರ್ ಅಥವಾ ಚಾರ್ಟಿಂಗ್ ಸಾಫ್ಟ್ವೇರಲ್ಲಿ ಹೋದಾಗ ನಿಮಗೆ ಸಿಗುತ್ತೆ, ಇಂಡಿಕೇಟ್ರಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಅವರೇಜ್ ಟ್ರೂ ರೇಂಜ್ ಸಿಗುತ್ತೆ. ಸೊ ನಾನೀಗ ನಮ್ಮ ಕೈಟ್ನ ವೆಬ್ ಪ್ಲ್ಯಾಟ್ಫಾರ್ಮಲ್ಲಿದ್ದೀನಿ. ಇಲ್ಲಿ ಅವರೇಜ್ ಟ್ರೂ ರೇಂಜ್ ಅಂತ ಹೋದರೆ ಅವರೇಜ್ ಟ್ರೂ ರೇಂಜ್ ಅಂತ ಸಿಗುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ಇಲ್ಲಿ ಆ್ಯಡ್ ಆಗುತ್ತೆ. ಇಲ್ಲಿ ಸೆಟ್ಟಿಂಗ್ ಮಾಡ್ಕೊಳ್ಬೋದು, ನೀವು ಪೀರಿಯಡನ್ನು ಚೇಂಜ್ ಮಾಡ್ಕೊಳ್ಬೋದು. ಬೈ ಡಿಫಾಲ್ಟ್ 14 ಪೀರಿಯಡಲ್ಲಿ ಇರುತ್ತೆ. ನಿಮ್ಮ ಟ್ರೇಡಿಂಗ್ ಅಥವಾ ನಿಮ್ಮ ಸ್ಟ್ರಾಟಜಿಗೆ ಅನುಗುಣವಾಗಿ ಇದನ್ನು ನೀವು ಚೇಂಜ್ ಮಾಡ್ಕೊಳ್ಬೋದು. ಇಲ್ಲಿ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಬೋದು. ಸ್ವಲ್ಪ ತಿಕ್ ಮಾಡ್ತೀನಿ. ಸೊ ಇದನ್ನು ನಾನೀಗ ಮೇಯ್ನಾಗಿ ಸ್ಟಾಪ್ ಲಾಸ್ ಅಥವಾ ಟ್ರೇಲಿಂಗ್ ಸ್ಟಾಪ್ ಲಾಸ್ಗೆ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಸೊ ಈ ಅವರೇಜ್ ಟ್ರೂ ರೇಂಜ್ ಮೇಯ್ನಾಗಿ ಏನು ತಿಳಿಸುತ್ತೆ, ಕ್ಯಾಂಡಲ್ನ ರೇಂಜ್ ಎಷ್ಟಿದೆ ಅನ್ನೋದನ್ನು ತಿಳಿಸುತ್ತೆ, ಅಥವಾ ಕ್ಯಾಂಡಲ್ ಎಷ್ಟು ಅಥವಾ ಈ ಸ್ಟಾಕ್ನ ಪ್ರೈಸ್ ಎಷ್ಟು ವೊಲಟೈಲ್ ಆಗಿದೆ ಅನ್ನೋದನ್ನು ತಿಳಿಸುತ್ತೆ. ಸೊ 14 ಪೀರಿಯಡನ್ನು ತೊಗೊಂಡಿರೋದ್ರಿಂದ ಸೊ ನೀವು ಯಾವುದೇ ಟೈಮ್ ಫ್ರೇಮನ್ನು ಇಟ್ಕೊಂಡ್ರು ಅದು ಲಾಸ್ಟ್ ಕರೆಂಟ್ ಟೈಮ್ ಫ್ರೇಮಿಂದ ಲಾಸ್ಟ್ 14 ಪೀರಿಯಡನ್ನು ನೋಡುತ್ತೆ. ಸೊ ಈಗ ನಾನು 5 ಮಿನಿಟಲ್ಲಿದ್ದೀನಿ. ಸೊ ಇದು 5 ಮಿನಿಟ್ ಕ್ಯಾಂಡಲ್ನ ಲಾಸ್ಟ್ 14 ಕ್ಯಾಂಡಲನ್ನು ಕನ್ಸಿಡರ್ ಮಾಡುತ್ತೆ. ಹಾಗೆ ನಾನು ಹವರ್ಲಿ ಹೋದರೆ ಲಾಸ್ಟ್ 14 ಹವರ್ನ ಕ್ಯಾಂಡಲನ್ನು ಇದು ಕನ್ಸಿಡರ್ ಮಾಡುತ್ತೆ. ಸೊ ಬ್ಯಾಕ್ ಟು 5 ಮಿನಿಟ್. ಈಗ ಏನು ತೋರಿಸ್ತಾ ಇದೆ, ಇಲ್ಲಿ ನಿಮಗೆ ವ್ಯಾಲ್ಯೂ ತೋರಿಸ್ತೈತೆ ನೀವು ಹವರ್ ಮಾಡಿದಾಗ. ಸೊ ಇಲ್ಲಿ ಇದು ಲೇಟೆಸ್ಟ್ ವ್ಯಾಲ್ಯೂ. ಈಗ ಅವರೇಜ್ ಟ್ರೂ ರೇಂಜ್ 15 ಇದೆ ಅಂತ ಹೇಳಿದರೆ ಲಾಸ್ಟ್ 14 ಕ್ಯಾಂಡಲ್ನ ರೇಂಜ್ ಏನಿದೆ ಇದು 15 ರೂಪೀಸ್ ಅಂತ ಇದು ತೋರಿಸ್ತಾ ಇದೆ. ಇಲ್ಲಿ ನಾವು ನಿಫ್ಟಿ ಫ್ಯೂಚರ್ ಚಾರ್ಟನ್ನು ನೋಡ್ತಾ ಇದ್ದೀವಿ. ಸೊ ಲಾಸ್ಟ್ 15 ಕ್ಯಾಂಡಲ್ನ ಅವರೇಜ್ ರೇಂಜ್ ಏನಿದೆ ಇದು 15 ರೂಪೀಸ್. ಈ 15 ರೂಪೀಸ್ ರೇಂಜಲ್ಲಿ ಇದು ಮೂವ್ ಆಗಿದೆ ಅಂತ ತೋರಿಸ್ತಾ ಇದೆ. ಸೊ ನೀವು ಟೈಮ್ ಫ್ರೇಮ್ ಚೇಂಜ್ ಮಾಡಿದಾಗಲೂ ಈ ಅವರೇಜ್ ಟ್ರೂ ರೇಂಜ್ ಚೇಂಜ್ ಆಗುತ್ತೆ. ಸೊ ನಾನು ಇದನ್ನು 15 ಮಿನಿಟಿಗೆ ಹೋದಾಗ
ಲಾಸ್ಟ್ ವ್ಯಾಲ್ಯೂ ಚೇಂಜ್ ಆಯಿತು ನೋಡಿ. ಸೊ 26ಗೆ ಬಂತು. ಸೊ ಇದರ ಅರ್ಥ 15 ಮಿನಿಟ್ನ ಲಾಸ್ಟ್ 14 ಕ್ಯಾಂಡಲ್ನ ಅವರೇಜ್ ರೇಂಜ್ ಏನಿದೆ ಇದು 26 ಅಂತ ಬರುತ್ತೆ. ಸೊ ಹೀಗೆ ನೀವು ಯಾವ ಟೈಮ್ ಫ್ರೇಮಲ್ಲಿ ಟ್ರೇಡ್ ಮಾಡ್ತೀರಿ ಅಂತ ಇಟ್ಕೊಂಡು ಆ ಟೈಮ್ ಫ್ರೇಮ್ಗೆ ಸೆಟ್ ಮಾಡಿಕೊಂಡ್ರೆ ನಿಮಗೆ ಅವರೇಜ್ ಟ್ರೂ ರೇಂಜ್ ಸಿಗುತ್ತೆ. ಸೊ ನಾನೀಗ 5 ಮಿನಿಟ್ಗೆ ಹೋಗ್ತೀನಿ. ಸೊ ನಾನೀಗ 5 ಮಿನಿಟಲ್ಲಿ ಯಾವುದೊಂದು ಟ್ರೇಡನ್ನು ತಗೊಳ್ತೀನಿ ಅಂತ ಇಟ್ಕೊಳ್ಳಿ. ಇದಕ್ಕೆ ಸ್ಟಾಪ್ ಲಾಸನ್ನು ಸೆಟ್ ಮಾಡೋದು ಹೇಗೆ? ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಮಾರ್ಕೆಟ್ ಓಪನ್ ಆದ ನಂತರ ಪ್ರೈಸ್ ಕನ್ಸಾಲ್ಡೇಟ್ ಮಾಡ್ತಾ ಅಪ್ ಮೂವಲ್ಲಿ ಒಂದು ಸ್ಮಾಲ್ ಅಪ್ ಮೂವನ್ನು ಕೊಟ್ಟು ಕನ್ಸಾಲ್ಡೇಟ್ ಮಾಡ್ತು, ಇಲ್ಲೊಂದು ಬ್ರೇಕ್ ಡೌನ್ ಆಯಿತು. ಸೊ ಈ ಮೂಮೆಂಟಲ್ಲಿ ನಾನೊಂದು ಟ್ರೇಡನ್ನು ತೊಗೊಳ್ತೀನಿ, ಇಲ್ಲಿ ಶಾರ್ಟನ್ನು ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಇಲ್ಲಿ ನನಗೆ ಸ್ಟಾಪ್ ಲಾಸ್ ಸೆಟ್ ಮಾಡಲಿಕ್ಕೆ 2-3 ಮೆಥಡ್ ಇದೆ. ಪ್ರೈಸ್ ಆ್ಯಕ್ಷನ್ ಮೂಲಕ ಸೆಟ್ ಮಾಡ್ಬೋದು, ಸ್ವಿಂಗ್ ಹೈ ಮೂಲಕ, ಅಥವಾ ಬೇರೆ ಮೂವಿಂಗ್ ಆ್ಯಾವ್ರೇಜನ್ನು ಯೂಸ್ ಮಾಡಿಕೊಂಡು ಎಲ್ಲ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಮೆಥಡ್ ಇರುವಂಥದ್ದು ವೊಲಾಟಿಲಿಟಿ ಬೇಸ್ಡ್ ಅಂತ ಹೇಳಿದರೆ ಪ್ರೈಸ್ ಮೂಮೆಂಟನ್ನು ಬೇಸ್ ಆಗಿ ಇಟ್ಕೊಂಡು ಈ ಎವರೇಜ್ ಟ್ರೂ ರೇಂಜನ್ನು ಇಟ್ಕೊಂಡು ಸೆಟ್ ಮಾಡ್ಕೊಳ್ಳುವಂಥದ್ದು. ಸೊ ಈ ಕ್ಯಾಂಡಲಲ್ಲಿ ಪ್ರೈಸ್ ಒಂದು ಬ್ರೇಕ್ ಡೌನ್ ಆಗುತ್ತೆ. ಸೊ ನೀವೇನು ಥಿಂಕ್ ಮಾಡ್ತೀರಿ, ಇಲ್ಲಿ ಶಾರ್ಟ್ ಮಾಡಬೇಕು ಅಂತ ಥಿಂಕ್ ಮಾಡ್ತೀರಿ, ಈ ರೇಂಜಲ್ಲಿ ಶಾರ್ಟ್ ಮಾಡ್ತೀರಿ. ಸೊ ಈ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಶಾರ್ಟ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಸೊ ಹಾಗಾದರೆ ಸ್ಟಾಪ್ ಲಾಸಲ್ಲಿ ಇಟ್ಕೊಳ್ಬೋದು. ಆ್ಯಸ್ ಅ ಪ್ರೈಸ್ ಆ್ಯಕ್ಷನನ್ನು ಬೇಸ್ ಆಗಿ ಇಟ್ಕೊಂಡು ನೀವು ಈ ಕ್ಯಾಂಡಲ್ನ ಹೈ ಏನಿದೆ ಇದನ್ನು ಸ್ಟಾಪ್ ಲಾಸ್ ಆಗಿ ಇಟ್ಕೊಳ್ಬೋದು. ಸೊ 10,784 ನೀವು ಶಾರ್ಟ್ ಮಾಡ್ತೀರಿ. ಸೊ 10,808 ಈ ರೇಂಜಲ್ಲಿ ನೀವು ಸ್ಟಾಪ್ ಲಾಸನ್ನು ಇಟ್ಕೊಳ್ಬೋದು. ಇದು ಒಂದು ಮೆಥಡ್. ಇಲ್ಲ ಅಂತ ಹೇಳಿದ್ರೆ ನೀವು ATR ಬೇಸ್ ಆಗಿ ಸ್ಟಾಪ್ ಲಾಸನ್ನು ಹೇಗೆ ಇಟ್ಕೊಳ್ಬೋದು ಅನ್ನೋದನ್ನು ನೋಡೋದಾದರೆ, ಸೊ ಈ ಕ್ಯಾಂಡಲಲ್ಲಿ ನೀವು ಶಾರ್ಟನ್ನು ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಈ ಕ್ಯಾಂಡಲಲ್ಲಿ ನೀವು ಶಾರ್ಟನ್ನು ಮಾಡ್ತೀರಿ. ಸೊ ಈ ಕ್ಯಾಂಡಲಲ್ಲಿ ATR ಎಷ್ಟಿದೆ ಅಂತ ನೋಡಿ. ಈ ಕ್ಯಾಂಡಲ್ ನೀವು ATR ವ್ಯಾಲ್ಯೂವನ್ನು ಈಗ ನೋಡಿದಾಗ 14 ರೂಪೀಸ್ ತೋರಿಸ್ತಾ ಇದೆ, 14 ರೂಪೀಸ್ 8 ತೋರಿಸ್ತಾ ಇದೆ, ರೌಂಡ್ ಆಫ್ ಮಾಡಿ 15 ಇದೆ. ಸೊ ಇದು ಈ ಕ್ಯಾಂಡಲ್ನ ATR. ಕರೆಂಟ್ಲಿ ATR ನೀವು ಎಂಟರ್ ಆಗ್ತಾ ಇರುವಾಗ, ಪ್ರೈಸನ್ನು ಶಾರ್ಟ್ ಮಾಡ್ತಾ ಇರುವಾಗ ATR 14.83 ಇದೆ. ಸೊ 15 ಅಂತ ಇಟ್ಕೊಳ್ಳಿ. ಸೊ ನೀವು ಎಂಟ್ರಿ ಆದ ಪ್ರೈಸ್ 10,784. ಸೊ 10,784 ಪ್ಲಸ್ 15 ಏನು ATR. ಸೊ 10,798. ಸೊ ಈ ರೇಂಜ್ ಇಲ್ಲಿ ಬರುತ್ತೆ. ಇದನ್ನು ನೀವು ಸ್ಟಾಪ್ ಲಾಸ್ ಆಗಿ ಇಟ್ಕೊಳ್ಬೋದು. ಇದು 5 ಮಿನಿಟ್ ಕ್ಯಾಂಡಲ್ ಆಗಿರೋದ್ರಿಂದ ಇಲ್ಲಿ ಸ್ಟಾಪ್ ಲಾಸ್ಗಳು ಚಿಕ್ಕದು ಬರುತ್ತೆ. ಸೊ ಇದು ಚಿಕ್ಕದಾಯಿತು ಅಂತ ಹೇಳಿದ್ರೆ ನೀವು ಮಲ್ಟಿಪಲ್ ಆಫ್ ATR ಅಲ್ಲಿ ಇಟ್ಕೊಳ್ಬೋದು. ATR ಇಂಟು 1.5 ಅಥವಾ ATR ಇಂಟು 2 ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳಿದ್ರೆ ಇಲ್ಲಿ 15 ರೂಪೀಸ್ ನಿಮಗೆ ATR ಬಂತು ಅಂತ ಇಟ್ಕೊಳ್ಳಿ. 15 ರೂಪೀಸ್ ATR ಅಂತ ಬಂತು. ನೀವು ಅದನ್ನು 1.5 ಅಂತ ಮಾಡಿದರೆ ಇಂಟು 1.5 22 ರೂಪೀಸ್ ಆಗುತ್ತೆ. ಅದನ್ನು ನೀವು ಅಥವಾ ಮಲ್ಟಿಪಲ್ ಆಫ್ 2 ಅಲ್ಲಿ ಇಟ್ಕೊಳ್ಬೋದು. 15 ಇಂಟು 2 30. ಈ ರೀತಿ ನಿಮಗೆ ನಿಮ್ಮ ಟ್ರೇಡಿಂಗ್ ಸ್ಟ್ರಾಟಜಿಗೆ ಅನುಗುಣವಾಗಿ ಇಟ್ಕೊಳ್ಬೋದು. ಸೊ ಇದು 5 ಮಿನಿಟ್ ಕ್ಯಾಂಡಲ್ ಆಗಿರೋದ್ರಿಂದ ATR ಇಲ್ಲಿ 15 ಬಂತು. ಸೊ ತುಂಬ ಚಿಕ್ಕದಾಯಿತು ಅನಿಸಿದರೆ ನೀವು ಈ ರೀತಿ ಮಲ್ಟಿಪಲ್ ಆಫ್ 1.5 ಅಥವಾ ಮಲ್ಟಿಪಲ್ ಆಫ್ 2 ಅಲ್ಲಿ ಇಟ್ಕೊಳ್ಬೋದು. ಸೊ ನಿಮ್ಮ ಎಂಟ್ರಿಯನ್ನು ನೋಡಿ ಅದಕ್ಕೆ ATR ಅನ್ನು ಪ್ಲಸ್ ಮಾಡಿ, ಇದು ಶಾರ್ಟ್ಗೆ. ಅದೇ ರೀತಿ ಬೈ ಮಾಡಿದರೆ ನೀವು ನಿಮ್ಮ ಎಂಟ್ರಿ ಪ್ರೈಸ್ ಮೈನಸ್ ಕರೆಂಟ್ಲಿ ನೀವು ಎಂಟ್ರಿ ಆದಾಗ ATR ಎಷ್ಟು ಉಂಟು ಅಂತ ನೋಡಿ ಅದನ್ನು ಮೈನಸ್ ಮಾಡಿದರೆ ನಿಮಗೆ ಸ್ಟಾಪ್ ಲಾಸ್ ಲೆವೆಲ್ ಸಿಗುತ್ತೆ. ಸೊ ಈ ರೀತಿ ನೀವು ATR ಅನ್ನು ಸೆಟ್ ಮಾಡ್ಕೊಳ್ಬೋದು ಸ್ಟಾಪ್ ಲಾಸ್ ಆಗಿ. ನೆಕ್ಸ್ಟ್ ಪ್ರೈಸ್ ಮೂವ್ ಆಗ್ತಾ ಹೋಗುತ್ತೆ. ಇದನ್ನು ಟ್ರೈಲಿಂಗ್ ಸ್ಟಾಪ್ ಲಾಸಿಗೆ ಸಹ ನಾವು ಇಟ್ಕೊಳ್ಬೋದು. ನೀವು ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಶಾರ್ಟ್ ಮಾಡ್ತೀರಿ, ಪ್ರೈಸ್ ನಿಮ್ಮ ಡೈರೆಕ್ಷನಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ 10,740 ಬರುತ್ತೆ. ನೆಕ್ಸ್ಟ್ ಒಂದು ಗ್ರೀನ್ ಕ್ಯಾಂಡಲ್ ಬರುತ್ತೆ. ಈಗ ನಿಮ್ಗೆ ಅನ್ಸ್ಬೋದು ಇಲ್ಲಿಂದ ಪ್ರೈಸ್ ರಿಜೆಕ್ಷನ್ ಆಗ್ಬೋದು. ಸೊ ಇಲ್ಲಿಂದ ಪ್ರೈಸ್ ಮೂವ್ಮೆಂಟನ್ನು ಕೊಡ್ಬೋದು. ಸೊ ನಾನು ಒಂದು ಟ್ರೈಲಿಂಗ್ ಸ್ಟಾಪ್ ಲಾಸನ್ನು ಹಾಕಬೇಕು ಅಂತ ಇದ್ದರೆ ಈ ಗ್ರೀನ್ ಕ್ಯಾಂಡಲ್ ಕಂಪ್ಲೀಟ್ ಆದ ನಂತರ ನೀವು ATR ಎಷ್ಟಿದೆ ಅಂತ ನೋಡಿ. ಈಗಲೂ ಅಷ್ಟಿದೆ, 15 ರೂಪೀಸ್ ಇದೆ. ಸೊ ಈ ಗ್ರೀನ್ ಕ್ಯಾಂಡಲ್ ನಿಮ್ಗೆ ಈ ಗ್ರೀನ್ ಕ್ಯಾಂಡಲ್ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆದರೆ ಮಾತ್ರ ನೀವು ಇಲ್ಲಿ ಪ್ರೈಸ್ ರಿವರ್ಸಲ್ ಅನ್ನು ತೋರಿಸ್ತಾ ಇದೆ ಅಂತ ಥಿಂಕ್ ಮಾಡ್ಬೋದು. ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗ್ತಾ ಹೋದರೆ ಪ್ರೈಸ್ ನಿಮ್ಮ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ ಅಂತ ಅರ್ಥ. ಇನ್ ಕೇಸ್ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಆಪೋಸಿಟ್ ಡೈರೆಕ್ಷನಲ್ಲಿ ಪ್ರೈಸ್ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ, ಸೊ ಈ ರೀತಿ ಈ ಕ್ಯಾಂಡಲನ್ನು ಕನ್ಸಿಡರ್ ಮಾಡಿದಾಗ ಇಲ್ಲಿ ಸಹ 15 ಬರುತ್ತೆ. 10,754 ಪ್ರೈಸ್ ಇರುತ್ತೆ, ಪ್ಲಸ್ ಅದಕ್ಕೆ 15 ಮಾಡ್ಬೋದು. ATR 10,754 ಪ್ಲಸ್ 15 ಮಾಡಿದಾಗ 10,769 ಬರುತ್ತೆ. ಸೊ ಇಲ್ಲಿಗೆ ಬಂತು. ಸೊ ಪ್ರೈಸ್ ಹೀಗೆ ನಿಮ್ಮ ಡೈರೆಕ್ಷನಲ್ಲಿ ಬರ್ತಾ ಇದ್ದಾಗ ನೆಕ್ಸ್ಟ್ ರಿವರ್ಸಲ್ ಅನ್ನು ತೋರಿಸಲಿಕ್ಕೆ ಸ್ಟಾರ್ಟ್ ಆದಾಗ ನೀವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಅನ್ನು ಹಾಕ್ಕೊಳ್ಬೋದು. ಸೊ ಇಲ್ಲಿ ಪ್ರೈಸ್ ಬಂತು, ಇದು ನಿಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸ್ ಆಯಿತು. ಈಗ ನಿಮ್ಮ ಪ್ರಾಫಿಟ್ ಇಲ್ಲಿ ಪ್ರೊಟೆಕ್ಟ್ ಆಗುತ್ತೆ. ನೀವು ಇಲ್ಲಿ ಶಾರ್ಟ್ ಮಾಡಿರ್ತೀರಾ, ಒಂದಿಷ್ಟು ಡೌನ್ ಮೂವ್ ಬಂದಾಗ ನೀವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಾಕಿರ್ತಿದ್ದೀರಿ, ನಿಮ್ಮ ಪ್ರಾಫಿಟ್ ಇಲ್ಲಿ ಪ್ರೊಟೆಕ್ಟ್ ಆಯಿತು. ನೆಕ್ಸ್ಟ್ ಇದು ಹಿಟ್ ಆದರೆ ಓಕೆ, ಹಿಟ್ ಆಗಲಿ ಅಂತ ಹೇಳಿದರೆ ನೆಕ್ಸ್ಟ್ ಪ್ರೈಸ್ ಡೌನ್ ಮೂವ್ ಆಗ್ತಾ ಹೋದಾಗೆ ನೆಕ್ಸ್ಟ್ ಆ ಲೆವೆಲಲ್ಲಿ ನಿಮಗೆ ಯಾವ ಲೆವೆಲಲ್ಲಿ ಬೇಕು ಅಂತ ನೋಡಿ, ಆ ಲೆವೆಲಲ್ಲಿ ATR ಎಷ್ಟಿದೆ ಅಂತ ನೋಡಿ, ಅಷ್ಟು ಆ ಲೆವೆಲ್ಗೆ ATR ಅನ್ನು ಹೀಗೆ ನಿಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸನ್ನು ಮೂವ್ ಮಾಡ್ತಾ ಬರ್ಬೋದು. ಹೀಗೆ ನೀವು ಈ ATR ವ್ಯಾಲ್ಯೂವನ್ನು ಇಟ್ಕೊಂಡು ಟ್ರೈಲಿಂಗ್ ಸ್ಟಾಪ್ ಲಾಸನ್ನು ಅಥವಾ ಸ್ಟಾಪ್ ಲಾಸನ್ನು ಹಾಕಿ ನಿಮ್ಮ ಟ್ರೇಡಿಂಗ್ನ ಪ್ರಾಫಿಟನ್ನು ಕ್ಯಾಪ್ಚರ್ ಮಾಡ್ಕೊಳ್ಬೋದು. ಆ ಟ್ರೇಡಿಂಗ್ನ ಟ್ರೆಂಡನ್ನು ರೈಡ್ ಮಾಡ್ಬೋದು. ನಿಮಗಿಲ್ಲಿ
ಟ್ರೆಂಡ್ ಕಂಟಿನ್ಯೂ ಆಗ್ತಾ ಇದೆ, ಇದು ಎಷ್ಟು ಡೌನ್ ಹೋಗುತ್ತೆ ಅಂತ ಗೊತ್ತಿರೋದಿಲ್ಲ, ಅಥವಾ ಅಷ್ಟು ದೊಡ್ಡ ಮೂಮೆಂಟನ್ನು ಕ್ಯಾಚ್ ಮಾಡಬೇಕು ಅಂತಿದ್ರೆ ನೀವು ಈ ರೀತಿ ಟ್ರೈಲಿಂಗ್ ಸ್ಟಾಪ್ ಲಾಸನ್ನು ಹಾಕಿ ಟ್ರೆಂಡನ್ನು ರೈಡ್ ಮಾಡ್ಬೋದು. ಇಲ್ಲೆಲ್ಲೋ ಯಾವುದೋ ಒಂದು ಪಾಯಿಂಟ್ ರಿವರ್ಸಲ್ಲಿ ಆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಬಟ್ ನೀವು ಬೇಗ ಎಕ್ಸಿಟ್ ಆಗೋದಕ್ಕಿಂತ ಈ ರೀತಿ ಟ್ರೈಲಿಂಗ್ ಸ್ಟಾಪ್ ಲಾಸನ್ನು ಹಾಕಿದಾಗ ನಿಮ್ಮ ಒಂದಿಷ್ಟು ಪ್ರಾಫಿಟ್ ಜಾಸ್ತಿ ಕ್ಯಾಚ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ATR ಇಂಡಿಕೇಟರ್ನ ಯೂಸ್ ಮಾಡಿಕೊಂಡು ಹೇಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಥವಾ ಸ್ಟಾಪ್ ಲಾಸನ್ನು ಯೂಸ್ ಮಾಡೋದು ಅನ್ನೋದ್ರ ಕುರಿತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.